ಬೆಂಗಳೂರು CCB ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ. ಇದು 6 ತಿಂಗಳು ಹಿಂದೆ ಒಬ್ಬ ಹೈದರ್ ಅಲಿಗೆ ನಾವು ಒಂದು ಡ್ರಗ್ ಪ್ಯಾಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು. ಅವರಿಂದ ನಾವು ಆವಾಗ 15 ಗ್ರಾಮ್ MDMA ಸೀಜ್ ಮಾಡಿತ್ತು ಪಂಪ್ವೆಲ್ಲಿಂದ. ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತಾಯಿದೆ. ಆ ನೈಜೀರಿಯನ್ ಪೀಟರ್ ಐಕೆಡಿ ಬೋಲುಮವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ 6 kg 300 ಗ್ರಾಮ್ MDMA ನಾವು ಸೀಜ್ ಮಾಡ್ತೀವಿ. ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ. ಆದ ನಂತರ ಮಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು 6 ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಮೂಲತಃ ಬೆಂಗಳೂರಿಗೆ ಇದು ಎಲ್ಲ MDMA ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು. ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ನಂತರ ನಮಗೆ ಈ MDMA ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಬಂತು. ಪ್ಯಾಟರ್ನ್ ಹೇಗಿದೆ ದಟ್ ಎವ್ರಿ 15 days ಡೆಲ್ಲಿಯಿಂದ ಅಫ್ರಿಕನ್ ಮತ್ತು ನೈಜೀರಿಯನ್ ನ್ಯಾಷನಾಲಿಟಿ ಅದು ಲೇಡೀಸ್ ಮಿಡ್ ನೈಟ್ ಪ್ರಯಾಣ ಮಾಡಿ ಮಾರನೇ ದಿವಸ ಲೋಕಲ್ ಪ್ಯಾಡ್ಲರ್ಸ್ಗೆ ಇದನ್ನು ಸಪ್ಲೈ ಮಾಡಿ ಮತ್ತೆ ರಿಟರ್ನ್ ಹೋಗೋದು. ಸೊ ನಮ್ಮ ಟೀಮ್ ಸುಮಾರು ತಿಂಗಳಿಂದ ಅವ್ರಿಗೆ ವಾಚ್ ಮಾಡ್ತಾಯಿದ್ರು. 13th ಈವ್ನಿಂಗ್ ನಮಗೆ ಒಂದು ಖಚಿತ ಮಾಹಿತಿ ಬರ್ತದೆ ದಟ್ ಡೆಲ್ಲಿಯಿಂದ ಇಬ್ಬರು ಅಫ್ರಿಕನ್ ನ್ಯಾಷನಾಲಿಟೀಸ್ ಅವರು ಇವತ್ತು ಪ್ರಯಾಣ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ನಮ್ಮವರು ಕೂಡ ಆ ಕೇಸ್ ಫಾಲೋಅಪ್ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಸೊ ಆ ದಿವಸ ರಾತ್ರಿ 9:50 ಡೆಲ್ಲಿ ಟು ಬೆಂಗಳೂರು ಫ್ಲೈಟ್ ಹತ್ತಿ ಇಬ್ಬರು ಅಫ್ರಿಕನ್ ನ್ಯಾಷನಾಲಿಟೀಸ್ದು ಲೇಡೀಸನ್ನು ಬೆಂಗಳೂರು ಅರೈವಲ್ ಆಗ್ತಾರೆ ರಾತ್ರಿ 12:15. ನಂತರ ಒಂದು ಕ್ಯಾಬ್ ಬುಕ್ ಮಾಡಿ ಅವರು ಹೋಗ್ತಾರೆ. ಸೇಮ್ ಟೈಮ್ ಅವರ್ ಟೀಮ್ಸ್ ಆರ್ ಫಾಲೋಯಿಂಗ್ ದ್ಯಾಮ್ ಟು ಫೈಂಡ್ ಔಟ್ ಅವರು ಯಾರ್ಯಾರಿಗೆ ಇದು ಡೆಲಿವರಿ ಕೊಡಲಿಕ್ಕೆ ಹೊರಟಿದ್ದಾರೆ ಅಂತ. ಅನ್ಫಾರ್ಚುನೇಟ್ಲಿ ನಮಗೆ ಆ ಮಧ್ಯದಲ್ಲಿ ಯಾವುದು ಲೋಕಲ್ ಪೆಡ್ಲರ್ ಕಂಡಿಲ್ಲ. ನಂತರ ನಮ್ಮ ಟೀಮ್ ಅವರು ಅವ್ರಿಗೆ ಬೆಳಿಗ್ಗೆ 7:15 14th ಮಾರ್ಚ್ ಬೆಳಿಗ್ಗೆ 7:15 ನೀಲಾದ್ರಿ ನಗರ್ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಒಂದು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ಸೆಪ್ಟ್ ಮಾಡುವಾಗ ಅವ್ರ ಹತ್ರ ಒಂದು 2 ಟ್ರಾಲೀಸ್ ಇತ್ತು. ಆ 2 ಟ್ರಾಲೀಸ್ದು ತಪಾಸಣೆ ಮಾಡುವಾಗ ಅದರಲ್ಲಿ ಸುಮಾರು 38 kg MDMA ಇತ್ತು, ವಿಚ್ ಈಸ್ ಇಂಟರ್ನ್ಯಾಷನಲ್ ಪ್ರೈಸ್ ಈಸ್ 75 crores. ಸೊ ಈಗ ನಾವು ಅವರಿಗೆ ಅವ್ರ ಮೇಲೆ ಅದೇ ಕೇಸಲ್ಲಿ ಫರ್ದರ್ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಪ್ರಾರಂಭಿಕ ಮಾಹಿತಿ ಪ್ರಕಾರ ಇವರು ಈ ಕೃತ್ಯ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಮಾಡ್ತಾಯಿದ್ದಾರೆ. 2 ladies involved in this. First, A1 is Bemba Fenta, alias Adonis Jebula. She is from West Africa. And 2020 ಅವರು ಮೊದಲೇ ಬಾರಿ ಡೆಲ್ಲಿಗೆ ಬರ್ತಾರೆ ಬಿಸ್ನೆಸ್ ವೀಸಾ ಆಧಾರ ಮೇಲೆ. ಆದ ನಂತರ ಅಲ್ಲಿಗೆ ಕಂಟಿನ್ಯೂ ಆಗ್ತಾರೆ. ನಂತರ ಅವ್ರದ್ದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಪ್ರಕಾರ ಕಳೆದ 1.5 ವರ್ಷದಲ್ಲಿ ಈ ಬಿಸ್ನೆಸ್ಸಲ್ಲಿ ಅವರು ಶಾಮೀಲಾಗಿದ್ದಾರೆ. ನಂತರ ಇನ್ನೊಂದು ಲೇಡೀಸ್ ಶೀ ಈಸ್ ಆಫ್ ನೈಜೀರಿಯನ್ ನ್ಯಾಷನಾಲಿಟಿ, ಅಬಿಗಾಲೀಸ್ ಅಡೋನಿಸ್. ಒರಿಜಿನಲ್ ನೇಮ್ ಈಸ್ ಒಲಿಗೋ ಇವಾನ್ಸ್. ಅವಳು ನೈಜೀರಿಯಾ 2016 ಜುಲೈಯಲ್ಲಿ ಡೆಲ್ಲಿಗೆ ಮೆಡಿಕಲ್ ವೀಸಾ ಮೇಲೆ ಬರ್ತಾರೆ. ಆ್ಯಂಡ್ ಆದ ನಂತರ ಅಲ್ಲಿ ವೀಸಾ ಎಕ್ಸ್ಪೈರ್ ಆದ ನಂತರ ಇಲ್ಲಿಗಲ್ ಸ್ಟೇ ಮಾಡ್ತಾಯಿದ್ದಾರೆ. ಅವಳು ಕೂಡ ಇದೇ ಬಿಸ್ನೆಸ್ಸಲ್ಲಿ ಸುಮಾರು 1.5 ವರ್ಷದಲ್ಲಿದ್ದಾರೆ. ಮೊದಲೇ ಅವಳು ಕ್ಲೋತ್ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ಈ ಇಬ್ಬರು ಲೇಡೀಸ್ ಸಾಕಷ್ಟು ಸತಿ ಬೆಂಗಳೂರು ಮುಂಬೈಗೆ ಪ್ರಯಾಣ ಮಾಡಿದ್ದಾರೆ. ನಮ್ಮದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಕಳೆದ 1 ವರ್ಷದಲ್ಲಿ ಸುಮಾರು 37 ಟೈಮ್ಸ್ ಅವರು ಬೆಂಗಳೂರು ಬಂದಿದ್ದಾರೆ ಮತ್ತು 22 ಟೈಮ್ಸ್ ಡೆಲ್ಲಿ ಹೋಗಿದ್ದಾರೆ. ಸೊ ಒಟ್ಟಾರೆ 1 ವರ್ಷದಲ್ಲಿ 59 ಟೈಮ್ಸ್ ಅವರು ಈ ಡ್ರಗ್ಸ್ ಟ್ರಿಪ್ಸ್ ಮಾಡಿದ್ದಾರೆ. ಆ್ಯಂಡ್ ಸೊ ಇದು ಎಲ್ಲ ತಮ್ಮ ಮುಂದೆ ಇದೆ. ಫರ್ದರ್ ಇವರು ಬೆಂಗಳೂರು ಲ್ಯಾಂಡ್ ಆದ ನಂತರ ದೇ ವಿಲ್ ಸಾಮಾನ್ಯವಾಗಿ ಅವ್ರ ಮಾಡಸ್ ಆಪರೇಂಡಿ ಹೇಗೆ ಇರ್ತದೆ, ದೇ ವಿಲ್ ಹೈಯರ್ ಒನ್ ಕ್ಯಾಬ್. ಆದ ನಂತರ ಕ್ಯಾಬ್ ಆದಾದ ನಂತರ ಇನ್ನೊಂದು ಕ್ಯಾಬ್ ಹೈಯರ್ ಮಾಡಿ ಮಲ್ಟಿಪಲ್ ಪ್ಯಾಡ್ಲರ್ಸ್ಗೆ ವೈಟ್ ಫೀಲ್ಡ್, ನೇಲ್ಮಂಗಲ, KR ಪುರಂ, ಹೊಸಕೋಟೆ ತನಕ ಡೆಲಿವರಿ ಮಾಡಿ ನಂತರ ವಿದಿನ್ 24 hours ದೇ ಅಗೇನ್ ರಿಟರ್ನ್ ಬ್ಯಾಕ್ ಟು ಡೆಲ್ಲಿ. ಸೊ ಹೀಗೆ ಇವ್ರದ್ದು ಜಾಲ ಇದು ಇದೆ. ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಬಿನ್ ಏಬಲ್ ಟು ಬ್ರೇಕ್ ದಿಸ್ ನೆಟ್ವರ್ಕ್.
And so I congratulate entire Mangalore CCB team for this extraordinary work. And because this is one of the highest seizure. ನಾವು ಕಳೆದ ವರ್ಷ ಹೆಮ್ಮೆಯಿಂದ ಹೇಳಿದ್ದೀವಿ ದಟ್ ಮಂಗಳೂರಿನ ಪೊಲೀಸ್ ಮಂಗಳೂರು ಸಿಟಿ ಇತಿಹಾಸದು ಅತಿ ಹೆಚ್ಚು ದೊಡ್ಡ ಪ್ರಮಾಣದ ಸೀಸರ್ ಮಾಡಿದ್ದಾರೆ 6 kgದು. ಬಟ್ ಈ ವರ್ಷ ಈ ಪ್ರೆಸ್ ಮೀಟಲ್ಲಿ ನಾನು ಇನ್ನೂ ಹೆಮ್ಮೆಯಿಂದ ಹೇಳ್ತೀವಿ ದಟ್ ನಾವು ಇವತ್ತು ಕರ್ನಾಟಕ ಪೊಲೀಸ್ ಇತಿಹಾಸದು ಹೈಯೆಸ್ಟ್ ಎವರ್ ಸೀಸರ್ ಮಾಡಿದ್ದೀವಿ. ಆ್ಯಂಡ್ ವಿ ವಿಲ್ ವರ್ಕ್ ಕಂಟಿನ್ಯೂ ಟು ಬ್ರೇಕ್ ದಿಸ್ ಡ್ರಗ್ ಕಾರ್ಟಲ್. ಥ್ಯಾಂಕ್ ಯು.